ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಕರ್ನಾಟಕದ ಬೆಂಗಳೂರಿನ ಎಚ್ ಶಿವಮ್ಮ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ದೈವಿಕ ಉಪಸ್ಥಿತಿಯನ್ನು ನಾನು ಆಳವಾಗಿ ಅನುಭವಿಸುತ್ತಿದ್ದೇನೆ. ಜೀವನದಲ್ಲಿ ಕಾಳಜಿ, ಜವಾಬ್ದಾರಿಗಳು ಹಾಗೂ ಸವಾಲುಗಳು ಮುಂದುವರೆದರೂ ಎಲ್ಲವನ್ನೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಮ್ಮ ದೈವಿಕ ಕೃಪೆಯಿಂದಲೇ ನೋಡಿಕೊಳ್ಳುತ್ತಿದ್ದಾರೆ. ಎಲ್ಲವೂ ಅವರ ದೈವಿಕ ಕೃಪೆಯಿಂದಲೇ ಸರಾಗವಾಗಿ ನಿರ್ವಹಣೆಯಾಗುತ್ತಿದೆ ಎನ್ನುವುದು ನನ್ನ ಅನುಭವವಾಗಿದೆ. ಇತ್ತೀಚಿನ ಒಂದು ಪ್ರವಾಸದ ಸಮಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಅತ್ಯಂತ ಗಂಭೀರವಾದ ಒಂದು ವಿಷಯವನ್ನು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಸಂಪೂರ್ಣ ಶರಣಾಗಿ ಒಪ್ಪಿಸಬೇಕಾಯಿತು. ಆ ಶರಣಾಗತಿಯ ನಂತರ ಪರಿಸ್ಥಿತಿ ಪವಾಡ ಸದೃಶವಾಗಿ ಸ್ಥಿರಗೊಂಡು ನನ್ನ ಹೃದಯದಲ್ಲಿ ಆಳವಾದ ಭರವಸೆ ಹಾಗೂ ಶಾಂತಿಯನ್ನು ತುಂಬಿತು. ಪ್ರಯಾಣದ ವಿವಿಧ ಕ್ಷಣಗಳಲ್ಲಿ ಭಗವಾನರ ದೈವಿಕ ಉಪಸ್ಥಿತಿಯ ಸ್ಪಷ್ಟ ಸೂಚನೆಗಳನ್ನು ಅನುಭವಿಸಿದೆ. ಇದರಿಂದ ನನ್ನ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಗಿ ಎಲ್ಲ ಭಯಗಳು ಸಂಪೂರ್ಣವಾಗಿ ದೂರವಾದವು. ಅನಿಶ್ಚಿತವಾಗಿಯೇ ಕಾಣುತ್ತಿದ್ದ ಪರಿಸ್ಥಿತಿಗಳೂ ಸಹ ಯಾವುದೇ ಪ್ರಯತ್ನವಿಲ್ಲದೆ ಸಂಪೂರ್ಣವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಪರಿಹಾರಗೊಂಡವು. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಜೊತೆಗಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ಕಾಳಜಿ, ರಕ್ಷಣೆ ಹಾಗೂ ಬೇಷರತ್ತಾದ ಪ್ರೀತಿಗಾಗಿ ನಾನು ಆಳವಾದ ಕೃತಜ್ಞತೆಯಿಂದ ತುಂಬಿ ಹೋಗಿದ್ದೇನೆ.